ಕರ್ನಾಟಕದ ಎಲ್ಲ ಪ್ರೀತಿಯ ರುಚಿಯನ್ನು ಇಷ್ಟಪಡುವಂಥ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಧಾಕಾಸ್ ಕಿಚನ್ ವತಿಯಿಂದ ಇವತ್ತು ನಿಮಗೆಲ್ಲರಿಗೂ ಒಂದು ಒಳ್ಳೆ ಐಟಮ್ನ ತೋರಿಸ್ಬೇಕು. ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ನೀವು ತಿನ್ನಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅಂತೇಳಿ ನಾನ್ ವೆಜ್ ಪ್ರಿಯರಿಗೋಸ್ಕರ ಪಾಂಪ್ಲೆಟ್ ಫಿಶ್ ಫ್ರೈ, ಇದನ್ನು ತವಾ ಫ್ರೈ ಅಂತ ಕೂಡ ಕರಿಬೋದು ನೀವು. ಪಾಂಪ್ಲೆಟ್ ತವಾ ಫ್ರೈ ಅದು ಮಾಡೋದು ರೀತಿ ಹೇಗೆ ನೋಡ್ಕೊಳ್ಳಿ, ಮಾಡಿಕೊಂಡು ಆರಾಮಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ತಿನ್ನಿ. ವೆಲ್ಕಮ್ ಟು ಅವರ್ ರಾಧಾಕಾಸ್ ಕಿಚನ್. ಬನ್ನಿ ನೋಡೋಣ ಯಾವ ರೀತಿ ಫಿಶ್ ಪಾಂಪ್ಲೆಟ್ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 4 ಪೀಸ್ ಫಿಶ್ ತೊಗೊಂಡಿದ್ದೀನಿ. ಈ ಫಿಶ್ಶಿಗೆ ನಾನು ಖಾರದ ಪುಡಿ, ಉಪ್ಪು ಮತ್ತು ಒಂದು ಲೆಮನ್ನು ಮತ್ತು 1 ಚಮಚ ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮತ್ತು ಅರಿಶಿನ ಪುಡಿ, ಚಿಟಿಕೆ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಅದಕ್ಕೆ ಚೆನ್ನಾಗೆಲ್ಲ ಹಚ್ಬಿಟ್ಟು ಫಿಶ್ಶಿಗೆಲ್ಲ ಹಚ್ಬಿಟ್ಟು ಅದನ್ನು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿದ್ದೀನಿ. ಹಾಫ್ ಆನ್ ಅವರ್ ಆದರೆ ಸಾಕು, ನಿಮಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ನಾವು ಇದು ಚೆನ್ನಾಗಿ ನಾನೀಗ ಆಲ್ರೆಡಿ ಹಾಫ್ ಆನ್ ಅವರ್ ಆಗಿದೆ ಇದನ್ನು ಹಚ್ಬಿಟ್ಟು. ಇದನ್ನು ನಾನು ತವಾ ಮೇಲೆ ಈಗ ಫ್ರೈ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ಇದು ನಾನಿಲ್ಲಿ ಒಂದು 2 to 3 ಸ್ಪೂನ್ ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಷ್ಟ ಸಾಕು ಆಯಿಲು, ತುಂಬ ಜಾಸ್ತಿ ಏನು ಬೇಡ. ಬೇಕಿದ್ರೆ ನೀವು ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಈಗ ತವಾ ಕಾದಿದೆ. ಸೊ ಇದು ಕಾದಿರೋದ್ರಿಂದ ನಾನು ಇಲ್ಲಿ ಒಂದೊಂದೇ ಫಿಶನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಮೀಡಿಯಮ್ ಫ್ಲೇಮ್ ಆರ್ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು 2 to 3 ಮಿನಿಟ್ಸು ಬೇಯಿಸಿದರೆ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು. ಸ್ನೇಹಿತರೆ, ನೋಡ್ತಾ ಇದ್ದೀರಿ ಬಾಯಲ್ಲಿ ನೀರು ಬರ್ತಾ ಇದೆ. ಬಹುಶಃ ನಿಮಗೂ ಕೂಡ ನೋಡುವಾಗ ಆ ರೀತಿ ಅನ್ನಿಸ್ತಾ ಇದೆ ಅನಿಸುತ್ತೆ. ನಿಜವಾಗ್ಲೂ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ಈ ಭಾನುವಾರಗಳು ಬಂತು ಅಂದರೆ, ಈ ವಿಶೇಷವಾದಂಥ ರಜೆಗಳು ಬಂತು ಅಂದರೆ, ಅದರಲ್ಲೂ ಬ್ಯಾಚುಲರ್ಸ್ಗಳಿಗೆ ತುಂಬ ಖುಷಿಯಾಗುತ್ತೆ. ಇದು ಇಂಥ ದಿವಸಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು. ಆ್ಯಕ್ಚುಲಿ ನೋಡಿ, ತುಂಬ ಚೆನ್ನಾಗಿ ಅದು ಯಾವ ರೀತಿ ರೋಸ್ಟ್ ಆಗ್ತಾಯಿದೆ ನೋಡಿ, ಅದು ಫ್ರೈ ಆಗ್ತಾಯಿದೆ. ಸೊ ಮನೇಲಿ ಕೂಡ ನೀವು ಮಾಡಿಸ್ಕೊಂಡು ನೆನಪು ಮಾಡ್ಕೊಂಡಾಗ ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗಿರುತ್ತೆ. ನೋಡಿ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಹಾಫ್ ಆನ್ ಅವರು. ಅದು ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇದು ಒಂಥರ ವಿಶೇಷ ದಿನಗಳು ಬಂದಾಗ, ಫ್ರೀಯಾಗಿದ್ದಾಗ, ಆರಾಮಾಗಿದ್ದಾಗ ನಾನ್ ವೆಜ್ ತಿನ್ನಬೇಕಪ್ಪ ಅಂತನ್ನುವಾಗ ಫಿಶ್ಗೆ ನಾವು ಹೋಗ್ಬೋದು. ಯಾಕೆಂದರೆ ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಈ ಮಟನ್ನು, ಕುರಿ ಮಟನ್ ಆಗಿರ್ಬೋದು, ಮೇಕೆ ಮಟನ್ ಆಗಿರ್ಬೋದು, ಅಥವಾ ಚಿಕನ್ನು, ಇವನ್ನೆಲ್ಲ ಇದರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ. ಅದನ್ನು ಡಾಕ್ಟರ್ಸ್ ಹೇಳ್ತಿರ್ತಾರೆ, ಎಲ್ಲ ಫ್ರೆಂಡ್ಸ್ ಹೇಳ್ತಿರ್ತಾರೆ. ಆದರೆ ಈ ಫಿಶ್ ಇದೆಯಲ್ಲ, ಈ ಫಿಶಲ್ಲಿ ಫ್ಯಾಟ್ ಕಂಟೆಂಟ್ ತುಂಬ ಕಡಿಮೆ ಇರೋದ್ರಿಂದ, ಆರೋಗ್ಯಕ್ಕೆ ತುಂಬ ಹೆಲ್ದಿ ಆಗಿರೋದ್ರಿಂದ ನಾವು ವಿ ಕ್ಯಾನ್ ಈಸಿಲಿ ಗೋ ಫಾರ್ ದಿಸ್ ಫಿಶ್. ಇದನ್ನು ನಾನು ಒಂದು ಸೈಡ್ ಈಗ ತಿರುಗಿಸಿ ಹಾಕಿದ್ದೀನಿ. ಈ ರೀತಿ ಬಂದಿದೆ. ಮತ್ತೆ 2 ಮಿನಿಟ್ಸ್ ನಾವು ಇಲ್ಲಿ ಫ್ರೈ ಮಾಡಿದರೆ ಸಾಕು, ಇದು ಫಿಶ್ ಫ್ರೈ ರೆಡಿ ಆಗುತ್ತೆ. ನಾನಿಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ತಾ ಇದ್ದೀನಿ. ಸೊ ಇದನ್ನು 2 ಮಿನಿಟ್ಸ್ ನಾವು ಫ್ರೈ ಮಾಡಿಬಿಟ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ. ಸೊ ಆದಷ್ಟು ಆಲಿವ್ ಆಯಿಲ್ ಯೂಸ್ ಮಾಡಿ. ನಾನಿಲ್ಲಿ ಆಲಿವ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಕೂಡ. ಸೊ ಈ ಫ್ರೈ ಆ ಥರ ಐಟಮ್ಸ್ ನಾವು ಮಾಡಬೇಕಾದ್ರೆ ಬೆಟರ್ ಆಲಿವ್ ಆಯಿಲ್ ಆರ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮಾಮೂಲಿ ಗ್ರೌಂಡ್ನಟ್ ಆಯಿಲ್ ಆ ಥರ ಯೂಸ್ ಮಾಡೋದಕ್ಕಿಂತ. ಇದಕ್ಕೆ ಚೆನ್ನಾಗಿ ಬೇಯಲಿ. ನೋಡಿ, ಈಗ ನಾನಿಲ್ಲಿ ಸೈಡಲ್ಲಿ ಬೇಯಲಿ ಅಂತ ಸ್ವಲ್ಪ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಕಡೆ ಬೇಯಿಸ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಹಸಿ ಇದ್ದರೆ ತಿನ್ನೋಕ್ಕೂ ಆಗೋಲ್ಲ, ಬಟ್ ಅದು ಹೆಲ್ತಿಗೂ ಒಳ್ಳೆಯದು ಅಲ್ಲ. ಸೊ ಹಾಗಾಗಿ ಸೈಡ್ ಬೇಯಲಿ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಒಂದು ಸೈಡ್ ಬೆಂದಿದೆ. ಸೊ ಇನ್ನೊಂದು ಸೈಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇಟ್ಕೊಳ್ಳಿ. ಇಲ್ಲಿ ಒಳಗಡೆ ಇರೋದನ್ನು ಕೂಡ ಸ್ವಲ್ಪ ನೀವು ಬೆಂಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ.
ಇಲ್ಲಾಂದರೆ ಅದು ಹಸಿ ಹಸಿ ಇದ್ಬಿಡುತ್ತೆ. ನಿಧಾನಕ್ಕೆ ಹುಷಾರಾಗಿ ನೆಕ್ಸ್ಟ್ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈಗ ಫ್ರೈ ಮಾಡಿ. ನೋಡಿ ಈಗ ಒಂದು ಸೈಡ್ ನೀಟಾಗಿ ಫ್ರೈ ಆಗಿದೆ. ಸೊ ನಾವು ಒಂದು 2 to 3 ಸ್ಪೂನ್ ಆಯಿಲಿಂದನೇ 4 ಪೀಸಸ್ ಆರಾಮಾಗಿ ನಾವು ಫಿಶನ್ನು ಫ್ರೈ ಮಾಡ್ಬೋದು. ತವಾ ಫ್ರೈ ಸುಮ್ಮನೆ ಜಾಸ್ತಿ ಆಯಿಲ್ ಯೂಸ್ ಮಾಡೋದಕ್ಕಿಂತ ಇದು ಬೆಟರ್, ಕರೆದು ಎಲ್ಲ ತಿನ್ನೋದಕ್ಕಿಂತ. ಇದಾಗಿದೆ, ಈಗ ನಾನು ತೆಗಿತಾ ಇದ್ದೀನಿ. ಹುಷಾರ ತೆಗಿಬೇಕಾದ್ರೆ. ಸೊ ನೋಡಿ ಆಗಿದೆ. ಸೊ ನೋಡಿ ಒಂದು ಫಿಶ್ ಫ್ರೈ ರೆಡಿಯಾಗಿದೆ. ಅದೇ ರೀತಿ ನಾನೀಗ ಉಳಿದಿರೋ ಅಂಥ ಪೀಸಸ್ನು ಮಾಡ್ಕೊಳ್ತಿದ್ದೀನಿ. ನೋಡಿ ನಾನೀಗ ಇನ್ನೊಂದು ಪೀಸ್ ಹಾಕ್ತಿದ್ದೀನಿ, ಇನ್ನು 2 ಹಾಕ್ತಾಯಿದ್ದೀನಿ. ಒಟ್ಟಿಗೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಂದ್ಸತಿ ಸುಮ್ಮನೆ ಚೆಕ್ ಮಾಡ್ತಾ ಬನ್ನಿ. ಸೊ ನಾನೀಗ ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಸಾಫ್ಟಾಗಿ ಟರ್ನ್ ಮಾಡಿ. ಸೊ ಆಲ್ಮೋಸ್ಟ್ ನಾನ್ ಸ್ಟಿಕ್ ತವಾ ಆಗೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ತಳ ಏನು ಹಿಡಿಯಲ್ಲ. ಎಕ್ಸ್ಟ್ರಾ ಆಯಿಲ್ ಏನು ಬೇಡ ಅನಿಸುತ್ತೆ, ಸಾಕು ಇಷ್ಟೇ. ನಾನು ಮೊದಲಿಗೆ ಏನು ಹಾಕ್ಕೊಂಡಿದ್ನೋ ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ನೋಡಿಕೊಂಡು ಇದು ಲೋ ಫ್ಲೇಮಲ್ಲಿ ಇಟ್ಟೆ ನಾನು ಫ್ರೈ ಮಾಡ್ತಿದ್ದೀನಿ. ಯಾಕಂದರೆ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲನೂ. ಇಲ್ಲಾಂದರೆ ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಿ ಎಲ್ಲ ಕಡೆ. ನೋಡಿ ಈಗ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಸೈಡಲ್ಲಿ. ಸೊ ಇನ್ನೊಂದು ಸೌಟಿನ ಸಹಾಯದಿಂದನೂ ಈ ರೀತಿ ಇಟ್ಕೊಳ್ಳಿ ಎರಡನ್ನು ನೀವು ಅಟ್ಟೆ ಟೈಮ್. ಯಾಕಂದರೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳಿ ಇವಾಗ. ಈ ರೀತಿ ಸೈಡಲ್ಲಿ ಫ್ರೈ ಮಾಡಬೇಕಾದ್ರೆ, ಇಲ್ಲಾಂದರೆ ಒಂದು ಬೆಂದ್ಬಿಟ್ಟು ಇನ್ನೊಂದು ಹಾಗೆ ಸೀದೋಗ್ಬಿಡುತ್ತೆ. ಹಾಗಾಗಿ ಎರಡನ್ನೂ ಒಂದೇ ಸತಿ ಸೈಡಲ್ಲಿ ಬೇಯಿಸೋದು ಒಳ್ಳೆಯದು. ನೋಡಿ ನಾನೀಗ 2 ಸೈಡನ್ನು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ನೀವು ತಿರುಗಿಸಿ ಹಾಕಬೇಕಾದ್ರೆ ಹುಷಾರು, ಯಾಕಂದರೆ ಫಿಶ್ ಬೇಗನೆ ಬೆಂದೋಗುತ್ತೆ, ಕಲ್ಸ್ಕೊಂಡು ಹೋದಂಗೆ ಆಗುತ್ತೆ. ತೆಗಿಬೇಕಾದ್ರೆ ನೋಡ್ಕೊಂಡು ಹುಷಾರಾಗಿ ಬಗ್ಗಿಸಿ ಹಾಕ್ಬಿಡಿ. ನೋಡಿ ಇದಾಗಿದೆ. ಇದಾಗಿದೆ ನೋಡಿ, ನಾನು ತೆಗಿತಾ ಇದ್ದೀನಿ. ಇಷ್ಟು ನೀಟಾಗಿ ಫ್ರೈ ಮಾಡಿದರೆ ಫಿಶ್ ತವಾ ಫ್ರೈ. ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಪಾಂಪ್ಲೆಟ್ ತವಾ ಫ್ರೈ ಮಾಡೋದು ಹೇಗೆ ಅಂತ. ಫಿಶ್ ಫ್ರೈ ತುಂಬ ಚೆನ್ನಾಗಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ನಿಮಗೂ ಅನ್ನಿಸ್ತಾ ಇದೆ. ಭಾಳ ಖುಷಿ ಆಗ್ತಾಯಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂತಾಯಿರಿ. ಈಗ ಮಸ್ತ್ ಮಜಾ ಮಾಡಿ ತಿಂದ್ಕೊಳ್ತಾ. ಹಾಗೆಯೇ ಯಾವ ರೀತಿ ಅನ್ನಿಸ್ತು ನಿಮಗೆ, ಈ ಥರದ ವೀಡಿಯೋಸ್ ಬೇಕಾ ನಿಮಗೆ, ಹೇಗೆ ಏನು ಅನ್ನಿಸ್ತು ನಿಮಗೆ ಅನ್ನೋದನ್ನು, ನಿಮಗೆಲ್ಲ ಅರ್ಥ ಆಯ್ತಾ ಹೇಗೆ, ಅದೆಲ್ಲ ಕಮೆಂಟ್ ಮಾಡಿ. ಜೊತೆಗೆ ಹಾಗೆಯೇ ಸ್ನೇಹಿತರಾಗಿರೋಣ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಇರಲಿ. ರಾಧಾಕಾಸ್ ಕಿಚನ್ ಎಲ್ಲರಿಗೂ ಕೂಡ ಗುಡ್ ಬೈ ಹೇಳ್ತಾ ಇದ್ದೀವಿ, ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಇನ್ನೊಂದು ಹೊಸ ಒಂದು ರುಚಿಯೊಂದಿಗೆ, ಹೊಸ ಒಂದು ಟೇಸ್ಟೊಂದಿಗೆ, ಹೊಸ ಪದಾರ್ಥದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್.